ಹಿರಿಯರಿಗೆ ನಮಸ್ಕಾರ. ಮತ್ತೆ ಉನ್ನತ ಶಿಕ್ಷಣ ಸಚಿವರಾದ MC ಸುಧಾಕರ್ ಸರ್ ಅವರೇ, ಮುನೇಗೌಡ ಸರ್ ಅವರೇ, ದೇವಶೆಟ್ಟಳ್ಳಿ ಗಂಗಾಧರನ್ ಅವರೇ, ಈ ಸಮುದಾಯಕ್ಕೊಂದು ಇತಿಹಾಸ ಇದೆ. ಬಹಳಷ್ಟು ಜನಕ್ಕೆ ಗೊತ್ತೋ ಇರೋ ಗೊತ್ತಿಲ್ಲ. ಭಾರತದಲ್ಲಿರೋ ಒಟ್ಟು ಪಾಪ್ಯುಲೇಷನ್ ಅಲ್ಲಿ 20% ಪಾಪ್ಯುಲೇಷನ್ ಯಾದವ ಸಮುದಾಯದ್ದೇ ಇದೆ ಸರ್. ಇದು 20%. ಈವನ್ ನೇಪಾಳಲ್ಲಿ 20% ಯಾದವ ಸಮುದಾಯದ್ದೇ ಇದೆ. ನಾನು ಇತಿಹಾಸ ಓದ್ತಾ ಇದ್ದೆ. ಈಗ 1300ರವರೆಗೂ ಈ ದೇಶವನ್ನ ಬಹಳಷ್ಟು ಭಾಗಗಳಲ್ಲಿ ಯಾದವ ಸಮುದಾಯನೇ ಆಳ್ತಾ ಇತ್ತು ಅಂತ. ನೀವು ಅವಾಗ ರಾಜಕೀಯವಾಗಿ ಅಷ್ಟು ಪ್ರಬಲವಾಗಿದ್ರಿ. ಇವತ್ತು ದೇಶದಲ್ಲಿ ತಗೊಂಡ್ರೆ ನಾರ್ತ್ ಅಲ್ಲಿ ಆ ಹೆಸರುಗಳು ಬೇರೆ ಬೇರೆ ಆದ್ರೂ ವಿಶೇಷ ಏನಂದ್ರೆ ರಷ್ಯಾದಲ್ಲಿ ಕೂಡ ಅವ್ರ ಹೆಸರು ಪಕ್ಕದಲ್ಲಿ ಯಾದವ ಅನ್ನೋದು ಸೇರಿಸೋದು ಇವತ್ತಿಗೂ ರೂಢಿ ಇದೆ. ರಷ್ಯಾದಲ್ಲೂ ಆ ವಾಡಿಕೆ ಇದೆ. ಈ ಸಮುದಾಯ ನಾನು ವಿಶೇಷವಾಗಿ ಬಯಸೋದಿಷ್ಟೇ, ಈ ಸಮುದಾಯದ ವಿದ್ಯಾರ್ಥಿಗಳು ಬೆಳಿಬೇಕು, ಅವ್ರ ಭವಿಷ್ಯ ಕಟ್ಕೋಬೇಕು. ಈ ಸಮುದಾಯದ ಒಬ್ಬ ವಿದ್ಯಾರ್ಥಿಯನ್ನೇ ನನ್ನ ಅಕಾಡೆಮಿಯಲ್ಲಿ ಸೇರಿದ್ರು. ಆ ಹುಡುಗನಿಗೆ ಮೆಡಿಕಲ್ ಸೀಟ್ ಸಿಕ್ಕಿದೆ. ಈ ಸಮುದಾಯಕ್ಕೆ ನಂದೊಂದು ಚಿಕ್ಕ ಕೊಡುಗೆ ಅಂತ ಭಾವಿಸ್ತೀನಿ. ದೇವಶೆಟ್ಟಳ್ಳಿ ಗಂಗಾಧರನ್ ಒಬ್ಬ ಹುಡುಗನ ಸೇರಿಸಿದ್ರು. ಆ ಹುಡುಗನಿಗೂ ಮೆಡಿಕಲ್ ಸೀಟ್ ಆಯಿತು. ಸೊ ಯಾವತ್ತೂ ಅಷ್ಟೇ ಓದಿದ್ರೆ ಮಾತ್ರನೇ ಯಾವುದೇ ಸಮುದಾಯ ಮೇಲ್ ಬರಕ್ಕೆ ಸಾಧ್ಯ. ಸೊ ಈ ಸಮುದಾಯದ ಮಕ್ಕಳು ಚೆನ್ನಾಗಿ ಓದಬೇಕು. ಸಾಧ್ಯ ಆದರೆ ಒಂದು 5 ವರ್ಷ ಆದ್ಮೇಲೆ ನಾವು ನಿಂತಿಲ್ಲಿ ಭಾಷಣ ಮಾಡುವಾಗ ಈ ವೇದಿಕೆಯಲ್ಲಿ ಈ ಸಮುದಾಯದಿಂದ, ನಮ್ಮ ತಾಲೂಕಿಂದ, ಡಿಸ್ಟಿಕ್ ಇಂದ ಒಂದಷ್ಟು ಜನ IAS ಟಾಪರ್ಸು, ಒಳ್ಳೆ ಡಾಕ್ಟರ್ಸ್, ಇಂಜಿನಿಯರ್ಸು ಆಚೆ ಬರಬೇಕು. ಆವಾಗಲೇ ಸಮುದಾಯ ತುಂಬಾ ದೊಡ್ಡ ಹಂತಕ್ಕೆ ಹೋಗಕ್ಕೆ ಸಾಧ್ಯ. ಎಲ್ರಿಗೂ ಒಳ್ಳೇದಾಗ್ಲಿ ಸರ್. ಕೆಲವು ಡಿಮ್ಯಾಂಡ್ಸ್ನ ಇಟ್ಟಿದ್ದಾರೆ, ಮಾನ್ಯ ಸಚಿವರ ಗಮನಕ್ಕೂ ತರ್ತೇನೆ. ಆದಷ್ಟು ಬೇಗ ಇದನ್ನ ಮಾಡ್ಕೊಡ್ಬೇಕು ಅಂತ ವಿನಂತಿಸ್ತೇನೆ. ಎಲ್ರಿಗೂ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸರ್.